ಯಾರಾದರೂ ನಮ್ಮನ್ನ ಬೇಗ ನಂಬಬೇಕು, ನಮ್ಮ ಮೇಲೆ ವಿಶ್ವಾಸವನ್ನ ಇಡಬೇಕು, ನಮ್ಮನ್ನ ಸಂಪೂರ್ಣವಾಗಿ ಇವ್ರು ಯಾವುದೇ ತಪ್ಪು ಮಾಡಲ್ಲ, ಇವ್ರ ಕಡೆಯಿಂದ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಭಾವನೆ ಬರಬೇಕು ಅಂದರೆ ನಾವು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳಬೇಕಾಗುತ್ತೆ, ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ನಡ್ಕೋಬೇಕಾಗುತ್ತೆ, ಕೆಲವು ಟೈಮ್ ದೀನರಾಗಿ ಕೆಲವು ಟೈಮ್ ಅಧಿಕಾರಯುತವಾಗಿ ಮಾತಾಡಬೇಕಾಗುತ್ತೆ. ಬಟ್ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಕೆಲವು ವ್ಯಕ್ತಿಗಳಿಗೆ ಇದು ಸೂಟ್ ಆಗುತ್ತೆ, ಈ ರೀತಿ ನಡವಳಿಕೆಯನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಸಮಾಜದಲ್ಲಿ ಬಹುತೇಕ ಜನರು ನಂಬೋದು, ವಿಶ್ವಾಸವನ್ನು ಇಡೋದು, ಜಾಸ್ತಿ ವ್ಯವಹಾರ ಮಾಡೋದು ಎಲ್ಲವೂ ಇಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತ್ರ. ಯಾವ ವ್ಯಕ್ತಿ ನೇರವಾಗಿ ಮಾತಾಡ್ತಾನೆ, ನಿಷ್ಠೂರವಾಗಿ ಮಾತಾಡ್ತಾನೆ, ಪ್ರಾಮಾಣಿಕತೆಯಿಂದ ಇರ್ತಾನೆ, ಕೊಟ್ಟ ಮಾತನ್ನು ತಪ್ಪಾರ್ದು ಅಂತ ಶತಾಯ ಗತಾಯ ಹೋರಾಟ ಮಾಡ್ತಾ ಇರ್ತಾನೆ, ಯಾವ ವ್ಯಕ್ತಿಗೆ ನಿಯತ್ತು ಅನ್ನೋದು ಇರುತ್ತೆ ಅಂತಹ ವ್ಯಕ್ತಿಗಳನ್ನು ಸೊಸೈಟಿ ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬೇಗ ಅಲ್ಲ, ಮ್ಯಾಕ್ಸಿಮಮ್ ಡೌಟಲ್ಲೇ ನೋಡ್ತಾರೆ. ಅವರ ಜೀವನ ಪೂರ್ತಿ ಡೌಟ್ಫುಲ್ಲಾಗಿ ಕಳಿಬೇಕಾಗುತ್ತೆ. ಯಾರಾದರೂ ಬೇಗ ನಂಬಲ್ಲ. ಯಾಕೆ ಅಂದರೆ ಅವರ ಮಾತುಗಳು ನಿಷ್ಠೂರವಾಗಿರುತ್ತವೆ, ಕಠೋರವಾಗಿರುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಬಟ್ ಅವ್ರು ಏನು ಹೇಳ್ತಾರೋ ಅಷ್ಟು ಸತ್ಯವಾಗಿರುತ್ತೆ, ನ್ಯಾಯವಾಗಿರುತ್ತೆ. ಜನಕ್ಕೆ ನ್ಯಾಯ, ಸತ್ಯತೆ, ನಿಷ್ಠೂರತೆ ಬೇಕಾಗಿಲ್ಲ. ಜನ ಇವತ್ತಿನ ಕಲಿಯುಗದ ಜನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅವರಿಗೆ ತಕ್ಕಂಗಿರಬೇಕು ಮಾತುಗಳು. ಆ ಮಾತುಗಳು ಅವ್ರಿಗೆ ಏನೋ ಖುಷಿ ಕೊಡಬೇಕು, ಸಡನ್ ಬೇಡಿಕೆಗಳನ್ನು ಈಡೇರಿಸೋ ರೀತಿಯಲ್ಲಿರಬೇಕು. ಡ್ಯೂರೇಬಲ್ ಮಾತುಗಳು ಬೇಕಾಗಿಲ್ಲ. ಸಡನ್ನಾಗಿ ಏನಿರುತ್ತೆ ಅಂತಹ ಆಸೆ ಆಕಾಂಕ್ಷೆಗಳಿಗೆ ಮಾರು ಹೋಗ್ತಾರೆ. ಅಂತಹ ಜನನ ಬೇಗ ನಂಬ್ತಾರೆ, ಅವರನ್ನು ಬೆಸ್ಟ್ ಫ್ರೆಂಡಾಗಿ ಮಾಡ್ಕೋತಾರೆ, ಸಂಬಂಧಿಕರನ್ನಾಗಿ ಮಾಡ್ಕೋತಾರೆ, ಅವರ ಜೊತೆ ವಹಿವಾಟನ್ನು ಅತಿ ಹೆಚ್ಚಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಯಾವ ವ್ಯಕ್ತಿಗಳು ಈ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ನಿಯತ್ತಾಗಿರ್ತಾರೆ, ಅವರನ್ನು ಅನುಮಾನದಿಂದ ನೋಡ್ತಾರೆ. ಯಾಕೆ ಅಂದರೆ ಆ ಅನುಮಾನ ಪದೇ ಪದೇ ಪರೀಕ್ಷೆಗೆ ಒಳಗಾಗ್ತಾ ಇರ್ತಾರೆ ಆ ವ್ಯಕ್ತಿಗಳು. ಏಕೆಂದರೆ ಅವರ ಪರೀಕ್ಷೆಯಲ್ಲಿ ಪಾಸಾದ ನಂತರ ಜನ ನಂಬಬಹುದು ಅನ್ನೋ ಒಂದು ತತ್ವಕ್ಕೆ ಬಂದುಬಿಡ್ತಾರೆ. ಸೊ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೋ ಅಷ್ಟು ಜನ ನಮ್ಮನ್ನು ನಂಬೋದಿಲ್ಲ ಅಂದರೆ ಅವರಿಗೋಸ್ಕರ ನೀವು ಮಾರ್ಪಾಡಾಗಬೇಡಿ. ಏಕೆಂದರೆ ನಿಮ್ಮ ನಿಯತ್ತು, ನಿಮ್ಮ ನ್ಯಾಯ, ನಿಮ್ಮ ನಿಷ್ಠೂರತೆ ಯಾವತ್ತಾದರೂ ಒಂದಲ್ಲ ಒಂದು ದಿನ ಪ್ರಜ್ವಲಿಸುತ್ತೆ, ನಿಮಗೆ ಮೌಲ್ಯವನ್ನು ತಂದುಕೊಡುತ್ತೆ, ಮತ್ತು ಪುಣ್ಯದ ಗಂಟನ್ನು ಖಂಡಿತವಾಗಿ ಹೊತ್ಕೋತೀರ ಅನ್ನೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್